ಹೊರತುಪಡಿಸಿ ನಿಮ್ಮ ಕಾಂಗ್ರೆಸ್ MLA ವಿಜಯ್ ಕಟ್ಟಕೊಂಡವರು ಪುದುಚೇರಿಯಿಂದ ಒಂದು ಕಾರ್ ತಗೊಂಡಿದ್ದಾರೆ, ತೆರಿಗೆ ವಂಚನೆ ಆಗಿದೆ ಅಂತಿದೆ, ಮತ್ತು ಮೋಟರ್ ವಾಹನ ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ, ಕಾರ್ ಸೀಸ್ ಮಾಡಬೇಕು ಅನ್ನೋದಿದೆ. ಆ ಪ್ರಕರಣ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ? ಏನು ಆ್ಯಕ್ಷನ್ ಮಾಡ್ತೀರಾ? ಈಗ ಟ್ಯಾಕ್ಸ್ ಅವಾಯ್ಡ್ ಮಾಡಿ ಬೇರೆ ಕಡೆಯಿಂದ ಬೇರೆ ರಾಜ್ಯದಿಂದ ವಾಹನ ತೊಗೊಂಬಂದು ಇಲ್ಲಿ ಓಡಿಸ್ತಾ ಇದ್ದರೆ 1 ವರ್ಷ ಆದಮೇಲೆ ಅವಕಾಶ ಇರುತ್ತೆ. 1 ವರ್ಷ ಆದಮೇಲೆ ನಮ್ಮ ರಾಜ್ಯದಲ್ಲಿ ಏನು ಟ್ಯಾಕ್ಸ್ ಇದೆಯೋ ಆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಕಟ್ಟದೇ ಇದ್ದರೆ ನಮ್ಮ ಇಲಾಖೆ ಅಧಿಕಾರಿಗಳು ಸೀಸ್ ಮಾಡ್ತಾರೆ. ಅದು ಯಾರಿಗಾನ ಸೇರಿರ್ಬೋದು, MLAಗೂ ಸೇರಿರ್ಬೋದು, ನಿಮಗೂ ಸೇರಿರ್ಬೋದು, ನನಗೂ ಸೇರಿರ್ಬೋದು, ಶಾಸಕರಿಗೂ ಸೇರಿರ್ಬೋದು, ಎಲ್ರಿಗೂ ಒಂದೇ ಕಾನೂನು. ಏನು ಹೆದರೋ ಪ್ರಶ್ನೆನೇ ಇಲ್ಲ. ಅವ್ರು ಕಟ್ಟಿದ್ರೆ ಸರಿ, ಇಲ್ಲಾಂದರೆ ಸೀಸ್ ಮಾಡ್ತಾರೆ. ವೆಹಿಕಲ್ಸು ಗೌರ್ಮೆಂಟ್ ವೆಹಿಕಲ್ಸ್ ಮಾತ್ರ ಸ್ಕ್ರಾಪ್ ಮಾಡಿ ಅಂತ ಹೇಳಿದ್ದಾರೆ. ಪ್ರೈವೇಟ್ ವೆಹಿಕಲ್ಸ್ಗೆ ಎಕ್ಸಮ್ಷನ್ ಕೊಟ್ಟಿದ್ದಾರೆ. ಈಗ ಕಾರು, ಲಾರಿ ಇದೆಲ್ಲ ಇತ್ತಲ್ಲ, ಬಸ್ಸಸ್ಸು ಎಕ್ಸಮ್ಷನ್ ಕೊಟ್ಬಿಟ್ರು ಸೆಂಟ್ರಲ್ ಗೌರ್ಮೆಂಟಲ್ಲೇ. ಸರ್ಕಾರಿ ವಾಹನಗಳು ಮಾತ್ರ ಸ್ಕ್ರಾಪ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಜಾಸ್ತಿ ಆಗುತ್ತೆ, ಕರೆಕ್ಟಾಗಿ ಗೊತ್ತಿಲ್ಲ, 1000 ಕೋಟಿ ಬೇಕಾಗುತ್ತೆ. ನಮ್ಮಿಲ್ಲ ಎಲ್ಲ ಇಲಾಖೆನೂ ಮಾಡಬೇಕು, ಇಡೀ ದೇಶದಲ್ಲಿ, ನಮ್ಮದೇ ಅಲ್ಲ. ಕೊಡ್ತಾರೆ, ಅದು ಎಷ್ಟು, ಒಂದು 10% ಅಷ್ಟೇ. ಒಂದು 100 ರೂಪಾಯಿಗೆ 10 ರೂಪಾಯಿ ಕೊಡ್ತಾರೆ. ಯಾವುದೂ ಇಲ್ಲ. ನಮ್ಮಲ್ಲಿ 35,500 ದೇವಸ್ಥಾನ ಇದೆ. ಅದನ್ನು ಅಭಿವೃದ್ಧಿ ಮಾಡೋಕ್ಕೆ ನಮ್ಮ ಹತ್ರ ಹಣದ ಕೊರತೆ ಇರುತ್ತೆ ಅಲ್ವಾ?